ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸ್ಪೆಷಲ್ ರೆಸಿಪಿಯನ್ನು ತಂದಿದ್ದೇನೆ. ರಾಗಿ ಪಡ್ಡು. ಅದಕ್ಕೆ ಮಾಡಲು ಒಂದೂವರೆ ಲೋಟ ರಾಗಿ ಹಿಟ್ಟು ನೀರನ್ನು ಹಾಕಿ ನೆನೆಸಿಟ್ಟುಕೊಳ್ಳಬೇಕು. ಆಮೇಲೆ ಅರ್ಧ ಲೋಟ ಉದ್ದಿನ ಬೇಳೆಯನ್ನು ಕೂಡ ಒಂದು ಬೌಲ್ನಲ್ಲಿ ಸೋಕ್ ಮಾಡಿಟ್ಟುಕೊಳ್ಳಬೇಕು. ಆಮೇಲೆ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೂಡ ಇದರಲ್ಲಿ ಬೌಲ್ನಲ್ಲಿ ಇಟ್ಟುಕೊಳ್ಳಬೇಕು. ಮೂರನ್ನು 1-2 ತಾಸು ನೆನೆಸಿ ಇಟ್ಟುಕೊಳ್ಳಬೇಕು. ಸಾಯಂಕಾಲ ನೆನೆಸಿ ಸಾಯಂಕಾಲ 5 ಗಂಟೆಗೆ ನೆನೆಸಿಟ್ಟು 7 ಅಥವಾ 8 ಗಂಟೆಗೆ ನಾವು ಅದನ್ನು ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ರುಬ್ಬಿಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾವು ನೆನೆಸಿಟ್ಟುಕೊಂಡ ರಾಗಿ ಹಿಟ್ಟಿನ ಜೊತೆಗೆ ಕಲಸಿಟ್ಟು ರಾತ್ರಿ 8 ಗಂಟೆ ಸುಮಾರಿಗೆ ನಾವು ಕಲಸಿಟ್ರೆ ಬೆಳಿಗ್ಗೆ ಮಾರ್ನಿಂಗಿಗೆ ನಮಗೆ ಹಿಟ್ಟು ರೆಡಿಯಾಗುತ್ತದೆ. ಪಡ್ಡು ಮಾಡುವ ಹಿಟ್ಟು ರೆಡಿ ಆಗ್ತದೆ. ಪಡ್ಡು ಮಾಡ್ಕೋಬೋದು, ದೋಸೆನೂ ಮಾಡ್ಕೋಬೋದು ಫ್ರೆಂಡ್ಸ್. ನಾವಿವತ್ತು ಪಡ್ಡನ್ನು ಮಾಡ್ತಾಯಿದ್ದೀವಿ. ರಾಗಿ ಪಡ್ಡು ಹೆಲ್ದಿ ಅಂತ ಕೂಡ ನಾವು ಹೇಳ್ಬೋದು. ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರ್ತದೆ ಮತ್ತು ಫೈಬರ್ ಅಂಶ ಕೂಡ ಇರ್ತದೆ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡೋದು. ಮತ್ತು ಚಟ್ನಿಯನ್ನು ಇದಕ್ಕೆ ಜೊತೆಗೆ ಪಡ್ಡಿಗೆ ಚಟ್ನಿ ಕೂಡ ಅವಶ್ಯಕ. ಏನಂದರೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡಿದ್ದ ಕೊಬ್ಬರಿ ಪೀಸುಗಳನ್ನು ಹಾಕಿಕೊಂಡು, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಪುಟಾಣಿಯನ್ನು ಕೂಡ ನಾವು ಇದಕ್ಕೆ ಹಾಕಿದರೆ ಮಿಕ್ಸ್ ಚೆನ್ನಾಗಿ ಬರ್ತದೆ ಚಟ್ನಿಗೆ. ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಆ್ಯಡ್ ಮಾಡಿಕೊಂಡು ಮಿಕ್ಸರಿಗೆ ಸ್ವಲ್ಪ ಜಾರಿಗೆ ನೀರನ್ನು ಹಾಕಿ ಮಿಕ್ಸಿಯನ್ನು ಅನಿಸಿಕೊಂಡು ಚಟ್ನಿ ರೆಡಿ ಆಗ್ತದೆ ಫ್ರೆಂಡ್ಸ್. ಚಟ್ನಿ ರೆಡಿ ಆದ ನಂತರ ಚಟ್ನಿ ರೆಡಿಯಾಗಿಟ್ಟು ಒಂದು ಬೌಲಿಗೆ ಅದನ್ನು ಮಿಕ್ಸನ್ನು ತೆಗೆದುಕೊಳ್ಳೋಣ. ಆಮೇಲೆ ಒಂದು ಪಡ್ಡಿನ ಹಂಚನ್ನು ಗ್ಯಾಸ್ ಸ್ಟವ್ ಮೇಲೆ ಹಚ್ಚಿ 5 ನಿಮಿಷ ಸ್ವಲ್ಪ ಕಾಯಲು ಬಿಡೋಣ. ಕಾದ ನಂತರ ಚೆನ್ನಾಗಿ ಪಡ್ಡು ಎಳ್ತಾವೆ, ಮೇಲ್ಗಡೆ ಬರ್ತವೆ ಫ್ರೆಂಡ್ಸ್, ಚೆನ್ನಾಗಿ ಎಳ್ತವೆ. ಆದ್ದರಿಂದ ನಾವು ಸ್ವಲ್ಪ ಎಣ್ಣೆ ಹಾಕಿ 5 ನಿಮಿಷ ಬಿಟ್ಟು ಆಮೇಲೆ ವೆಜಿಟೇಬಲ್ ಸಣ್ಣಾಗಿ ಗಜ್ಜರಿ, ಟೊಮೆಟೊ, ಈರುಳ್ಳಿ, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮಿಕ್ಸನ್ನು ಕೂಡ ನಾವು ಏನು ಮಾಡೋಣ, ಈ ರಾಗಿ ಹಿಟ್ಟಿನ ಮಿಶ್ರಣಕ್ಕೆ, ಪಡ್ಡಿನ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಡ್ ಮಾಡಿಕೊಂಡು ಅಷ್ಟೊತ್ತಿಗೆ ಪಡ್ಡಿನ ಹಂಚು ಕಾಯ್ದಿರ್ತದೆ, ಅದಕ್ಕೆ ಪಡ್ಡನ್ನು ಹಾಕಿ 1-2-3 ನಿಮಿಷ 1-2-3-4 ನಿಮಿಷಗಳವರೆಗೆ ಬಿಡಬೇಕು. ಬಿಟ್ಟ ನಂತರ ಗರಿಯಾದ ಮೇಲ್ಗಡೆ ನೋಡಿಕೊಳ್ಬೇಕು ನಾವು ಬೆಂದಿದೆಯಾ ಅಂತ ನೋಡಿಕೊಂಡು ಅದನ್ನೇನು ಮಾಡಬೇಕು, ಹೊಳ್ಳಿಸಿ ಕೂಡ ನಾವು ಹಾಕಬೇಕು ಪಡ್ಡನ್ನು. ಈ ರೀತಿ ಪಡ್ಡನ್ನು ಮೇಲ್ಗಡೆ ಬೆಂದ ನಂತರ ಸ್ವಲ್ಪ ಮತ್ತೆ ಬೇಕಂದ್ರೆ ಮೇಲ್ಗಡೆ ಎಣ್ಣೆ ಕೂಡ ಹಾಕೋಬೇಕು. ಎಣ್ಣೆ ಕಡಿಮೆ ಅನಿಸಿದ್ದೆ ಎಣ್ಣೆ ಹಾಕ್ಕೊಂಡು ಅದು ಬೆಂದ ನಂತರ ನಾವು ಅದನ್ನು ಹೊಳ್ಳಿಸಿ ಕೂಡ ಹಾಕೊಳ್ಳೋಣ ಫ್ರೆಂಡ್ಸ್. ಹಾಕ್ಕೊಂಡು ಗರಿಯಾದ ಪಡ್ಡು ರೆಡಿ ಆಗ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಪಡ್ಡನ್ನು ಮಾಡಿ ಬಿಸಿಯಾಗಿ ಮನೆ ಮಂದಿಗೆಲ್ಲ ಸರ್ವ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಮನೆ ಮಂದಿ ಎಷ್ಟಿರ್ತಾರೋ ಅಷ್ಟು ಅಳತೆ ನಾವು ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಇಬ್ಬರೇ ಇರೋದರಿಂದ ನಾವು ಸ್ವಲ್ಪವೇ ಕ್ವಾಂಟಿಟಿ ಮಾಡಿರ್ತೇವೆ. ಈ ರೀತಿ ಪಡ್ಡನ್ನು ಸ್ವಲ್ಪ ಹೊಳ್ಳಿಸಿ ಹಾಕಿ ಮತ್ತು ಎಲ್ಲ ಕಡೆ ಪಡ್ಡು ಬೆಂದಿದೆ ಅಂತ ನೋಡ್ಕೋಬೇಕು. ಬೆಂದ ನಂತರ ತಾನೇ ನಾವು ಅದು ಪಡ್ಡು ತೆಗೆಯೋ ಚಮಚದಿಂದ ಅದನ್ನು ತೆಗೆದಿಟ್ಟುಕೊಂಡು ಒಂದು ಬೌಲಿಗೆ ಚಟ್ನಿ ಜೊತೆಗೆ ಎಲ್ಲರಿಗೂ ಸರ್ವ್ ಮಾಡ್ಬೋದು. ಬಿಸಿಯಾಗಿ ತಿಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಅಂತ ಹೇಳ್ಬೋದು ಫ್ರೆಂಡ್ಸ್. ತಾವು ಮನೆಯಲ್ಲಿ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಪ್ಲೀಸ್ ಶೇರ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕಮೆಂಟ್ ಮೈ ಚಾನಲ್. ನಿಮ್ಮ ಕಮೆಂಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ರೀತಿ ತಾವು ಕೂಡ ಮನೆಯಲ್ಲಿ ಪಡ್ಡು ಮಾಡಿ ನೋಡಿರಿ. ಈಸಿ ಅದ. ರಾತ್ರಿ ನೆನೆಸಿಟ್ಟುಕೊಂಡು ಬೆಳಿಗ್ಗೆ ದಿಢೀರವಾಗಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕಂತ ಟೆನ್ಷನ್ ಇರಲ್ಲ ಫ್ರೆಂಡ್ಸ್. ತಾವು ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್, ಡಯಾಬಿಟೀಸ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಶುಗರ್ ಇಲ್ಲದವರಿಗೂ ಕೂಡ ಚೆನ್ನಾಗೇ ಇರ್ತದೆ. ಇದರಲ್ಲಿ ವೆಜಿಟೇಬಲ್ ಕೂಡ ಇರುತ್ತದೆ. ಆದ್ದರಿಂದ ಈ ರೀತಿ ತಾವು ಎಲ್ಲರಿಗೂ ಸರ್ವ್ ಮಾಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.